ಈ ಮಣ್ಣಿನಲ್ಲಿ ನಾವು ಇದುವರೆಗೂ ನಾವು ಇವತ್ತೇನು ಹಲವಾರು ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ. ಈ ಬೆಳೆಗಳಲ್ಲಿ ಬೆಳೆಯೋದಾದ್ರೆ ಮತ್ತೆ ಈ ಮಣ್ಣಿನಲ್ಲಿ ಏನೆಲ್ಲ ಕಂಟೆಂಟ್ ಇರ್ಬೋದು ಅಂತ ನಾವು ನೋಡಕ್ ಹೋದ್ರೆ ಮೇಯ್ನ್ ಆಗಿ 3 ಸಾಯಿಲ್ ಕಾಂಪೋನೆಂಟ್ಸ್ ಅನ್ನ ನಾವು ಕಾಣ್ತೇವೆ. 4 ಇದರಲ್ಲಿ ಮಿನರಲ್ ಮೆಟೀರಿಯಲ್ಸ್ ಇರುತ್ತೆ, ನೀರು ಇದೆ, ಮತ್ತೆ ಗಾಳಿಯ ಅಂಶ ಇರುತ್ತೆ, ಮತ್ತೆ ಸಾವಯವ ಗೊಬ್ಬರ. ಏನು ಭೂಮಿಯ ಮೇಲೆ ನಾವು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು, ಹುಟ್ಟಿದ ನಂತರ ಸತ್ತ ನಂತರ ಭೂಮಿಯಲ್ಲಿ ಇಮ್ಮರ್ಸ್ ಆದಾಗ ನಾವು ಇರ್ತಕ್ಕಂಥ ಭಾಗ ಅಂತ ನೋಡಿದಾಗ ನಾವು ಕೇವಲ 5% ಆರ್ಗ್ಯಾನಿಕ್ ಮ್ಯಾಟರ್ನ ನೋಡ್ತೇವೆ, 45% ಮಿನರಲ್ ಮೆಟೀರಿಯಲ್ಸ್. ಅಂದ್ರೆ ಇದಕ್ಕಿಂತ ನಾವೇನು 1960ನೇ ಇಸ್ವಿ ನಂತರ ನಾವು ಇವತ್ತು ರಾಸಾಯನಿಕ ಗೊಬ್ಬರಗಳಿಗೆ ಮಾರ್ಪಟ್ಟಿದ್ದೀವಿ. ರಾಸಾಯನಿಕ ಗೊಬ್ಬರಗಳನ್ನ ಇವತ್ತು ನಾವು ಸಪ್ಲಿಮೆಂಟ್ ಆಗಿ ನಾವು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಂಚಿತವಾಗಿ ನಾವು ಫಲವತ್ತಾದ ಮಣ್ಣು ಮತ್ತೆ ನಮ್ಮ ಹಟ್ಟಿಯಲ್ಲಿ ತಯಾರು ಮಾಡ್ತಕ್ಕಂಥ ಸಾವಯವ ಗೊಬ್ಬರವನ್ನ ಕೊಡುವುದಷ್ಟೇ ನಮ್ದು ಗೊತ್ತಿರ್ತಕ್ಕಂಥದ್ದು. ಯಾವಾಗ ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ನಾವು ಭಾರತದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಸಾಕಾಗದೇ ಇದ್ದಾಗ ಅವಾಗ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಮಾಡ್ತಾರೆ. ಡಾಕ್ಟರ್ ಸ್ವಾಮಿನಾಥನ್ ಅವರ ಮುಂದಾಳತ್ವದಲ್ಲಿ ಕೆಲವೊಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಹೊರದೇಶಗಳಿಂದ ಭಾರತ ದೇಶಕ್ಕೆ ತಗೊಂಡ್ಬರ್ತಾರೆ. ಆಗ ನಾವು ಆ ತಳಿಗಳು ಹೇಗಿರ್ತಾವೆ ಅಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳಾಗಿರ್ತವೆ. ಅಂತ ತಳಿಗಳಿಗೆ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಾಕಾಗೋದಿಲ್ಲ, ನಾವು ಮೇಲ್ಗೊಬ್ಬರವಾಗಿ ಅಡಿಷನಲ್ ಆಗಿ ಸಪ್ಲಿಮೆಂಟ್ ಕೊಡಬೇಕು ಅಂತೇಳಿ ಮೊದಲಿಗೆ ಪ್ರಾರಂಭದಲ್ಲಿ ಯೂರಿಯಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ತದನಂತರ DAP ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡೈಅಮೋನಿಯಂ ಫಾಸ್ಫೇಟ್ ಅನ್ನ. ಅದಾದ ನಂತರ 80s ಅಲ್ಲಿ ಬಂದು ಪೊಟ್ಯಾಶ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಒಂದೊಂದೇ ಗಿಡಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋ ಪೋಷಕಾಂಶಗಳನ್ನ ನಾವು ಪೇಸ್ಟ್ ಮ್ಯಾನರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಭೂಮಿಯಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ 25% ನೀರು ಮತ್ತೆ 25% ಗಾಳಿ ಅಂಶವನ್ನ ನಾವು ಸಾಮಾನ್ಯವಾಗಿ ಕಾಣ್ತೇವೆ. ನೆಕ್ಸ್ಟ್